ಹೊಯ್ಸಳರ ಮೇಲೆ ಗೆಲುವನ್ನು ಸಾಧಿಸಿದ್ದಕ್ಕಾಗಿ ಈ ಒಂದು ವಿಜಯದ ಸಂಕೇತವಾಗಿ ಈ ದೇವಸ್ಥಾನವನ್ನು ಕಟ್ತಾನೆ. ಈ ದೇವಸ್ಥಾನದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಸನಗಳನ್ನು ನಾವು ಕಾಣಬಹುದು. ದೊಡ್ಡ ಶಿಲಾಶಾಸನಗಳನ್ನು ನಾವು ಕಾಣಬಹುದು, ಮತ್ತು ಕಂಬ ಶಾಸನಗಳನ್ನು ಕಾಣಬಹುದು, ದೀಪಮಾಲೆಯ ಕಂಬ ಶಾಸನಗಳನ್ನು ಕಾಣಬಹುದು. ಇಲ್ಲಿ ನಮಗೆ ದೇವನಾಗರಿ ಮತ್ತು ಕನ್ನಡದ ಒಂದು ಶಾಸನಗಳನ್ನು ಬಹುಮುಖ್ಯವಾಗಿ ನಾವು ಕಾಣಬಹುದು. ಪೂರ್ವಾರ್ಧ ಪದ ಹರಿ, ಉತ್ತರಾರ್ಧ ಹರ. ಅಂದರೆ ಇಲ್ಲಿ ಈ ದೇವಸ್ಥಾನ ಇರೋದರಿಂದ ಈ ಹೆಸರು ಬಂದಿದೆ. ವಿಶೇಷ ಏನಪ್ಪ ಅಂತಂದರೆ ಒಂದೇ ದೇವರ ಮೂರ್ತಿಯಲ್ಲಿ ಹರನ ಭಾಗ ಮತ್ತು ಹರಿಯ ಭಾಗವನ್ನು ನಾವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಈ ನಮ್ಮ ಹರಿಹರ ಇದೆಯಲ್ಲ, ಇದು ಬಹಳಷ್ಟು ವಿಶೇಷ. ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ, ಪ್ರಾಚೀನ ರಾಜಕೀಯವಾಗಿ ಇದು ಬಹಳಷ್ಟು ವಿಶೇಷ. ಇಲ್ಲಿ ಕನ್ನಡ ರಾಜಮನೆತನಗಳು ಎಲ್ಲೂ ಕೂಡ ಬಂದು ಹೋಗಿದ್ದಾವೆ. ಬಾದಾಮಿ ಚಾಲುಕ್ಯರಿಂದ ಹಿಡಿದುಬಿಟ್ಟು ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರದ ಒಂದಷ್ಟು ಕುರುಗಳು ನಮಗೆ ಲಭ್ಯವಿಲ್ಲ, ಆದರೂ ಅವರು ಕೂಡ ಬಂದಿರತಕ್ಕಂಥ ಸಾಧ್ಯತೆಗಳೇ ಹೆಚ್ಚು. ಕಲುಚೂರಿಯರು ಬಂದಿದ್ದಾರೆ, ಆಮೇಲೆ ಹೊಯ್ಸಳರು ಬಂದಿದ್ದಾರೆ, ದೇವಗಿರಿ ಯಾದವರು ಬಂದಿದ್ದಾರೆ, ಅರ್ಥಾತ್ ಶ್ರವಣರು ಬಂದಿದ್ದಾರೆ, ವಿಜಯನಗರ ಅರಸರು, ಹೀಗೆ ಎಲ್ಲ ಪ್ರಮುಖ ರಾಜಮನೆತನಗಳು ಕೂಡ ಇಲ್ಲಿ ಬಂದು ಹೋಗಿದ್ದಾವೆ. ಅವರ ಎಲ್ಲ ಶಾಸನಗಳನ್ನು ನಾವು ನೋಡಬಹುದು. ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಏನು ವಿಶೇಷತೆಯನ್ನು ನೋಡ್ಬೋದಪ್ಪ ಅಂತಂದರೆ, ಇಲ್ಲಿ ಇವತ್ತಿನ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ದೇವಗಿರಿ, ಅವತ್ತಿನ ಕನ್ನಡದ ಭಾಗ, ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅಂತಂದರೆ ಒಂದು ಆಶ್ಚರ್ಯ. ಅಲ್ಲಿಂದ ಅನ್ನೋಕ್ಕಿಂತ ಅಲ್ಲಿವರೆಗೂ ಅದೆಲ್ಲ ಪೂರ್ತಿ ಕನ್ನಡ ನಾಡಿನ ಭಾಗವೇ ಆಗಿತ್ತು. ನಮ್ಮ ಕನ್ನಡದ ಅರಸರೇ ಆಗಿರತಕ್ಕಂಥ ಶ್ರವಣರು ಈ ಹರಿಹರೇಶ್ವರ ದೇವಸ್ಥಾನದ ಎಡಮಗ್ಗಲಿಗೆ ಇರತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಪ್ರಸ್ತುತ ಇಲ್ಲಿರ್ತಕ್ಕಂಥ ಈ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಈ ದೇವಸ್ಥಾನವನ್ನು ಶ್ರವಣರ ಅರಸನಾಗಿರ್ತಕ್ಕಂಥ ರಾಮಚಂದ್ರ ಏನಿದ್ದಾನಲ್ಲ, ಆ ರಾಮಚಂದ್ರನ ದಂಡನಾಯಕ ತಿಕ್ಕಮ್ಮ ಅಂತಕ್ಕಂಥವನು ಇದನ್ನು ಕಟ್ಟಿಸ್ತಾನೆ. ಈ ತಿಕ್ಕಮ್ಮ ಹೊಯ್ಸಳರ ಮೇಲೆ ನೋಡಿ, ಗಮನಿಸ್ರಿ, ಇಬ್ಬರು ಕೂಡ ಯಾದವರೇ. ಆ ಹೊಯ್ಸಳರ ಮೇಲೆ ದಂಡೆತ್ತಿ ಹೋಗಿ ತಾನು ಆ ರಾಜ್ಯವನ್ನು ಗೆದ್ದಾಗ ಅದರ ಒಂದು ನೆನಪಿಗೋಸ್ಕರ, ಆ ಗೆಲುವಿನ ನೆನಪಿಗೋಸ್ಕರ ಈ ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸ್ತಾ ಹೋಗ್ತಾನೆ. ಲಕ್ಷ್ಮೀ ನಾರಾಯಣ ದೇವಸ್ಥಾನ ಕಾಣಿಸುತ್ತೆ. ಇದು ಶಾಸನಗಳಲ್ಲಿ ಕೂಡ, ಅಲ್ಲಿ ಇರ್ತಕ್ಕಂಥ ಶಾಸನಗಳಲ್ಲಿ ಅದನ್ನು ದಾಖಲು ಮಾಡಲಾಗಿದೆ. ಅದನ್ನು ನಾವು ಇಲ್ಲಿ ಗಮನಿಸಬಹುದು. ಆತ್ಮೀಯರೇ, ನಾವು ಈಗ ಇರತಕ್ಕಂಥ ಒಂದು ದೇವಾಲಯ ಹರಿಹರದ ಹರಿಹರೇಶ್ವರ ದೇವಾಲಯ. ಇದರ ಒಂದು ಸ್ವಲ್ಪ ಇತಿಹಾಸವನ್ನು ನಾವು ನೆನೆಯೋದಾದರೆ, ಹರಿಹರ ಅಂತಕ್ಕಂಥದ್ದು ಮೊದಲು ಕೂಡಲೂರು ಆಗಿತ್ತು. ಏನು ಈ ಕೂಡಲೂರು ಅಂತಂದರೆ, ಕೂಡುವ ಊರು ಕೂಡಲೂರು. ಏನು ಕೂಡಿದೆ ಇಲ್ಲಿ ತುಂಗಭದ್ರಾ ನದಿ ಮತ್ತು ಹರಿದ್ರಾ ನದಿ ಕೂಡಿರೋದ್ರಿಂದ ಇದರ ಹರಿಹರದ ಪ್ರಾಚೀನ ಹೆಸರು ಮೊದಲು ಕೂಡಲೂರು ಅಂತ ಕರಿತಾಯಿದ್ರು. ಎರಡು ನದಿಗಳ ಸಂಗಮದಿಂದ ಕೂಡಲೂರು ಅಂತ ಆಯಿತು. ಒಂದು ಹರಿದ್ರಾ, ಇನ್ನೊಂದು ತುಂಗಭದ್ರಾ. ಇಲ್ಲಿ ತುಂಗಭದ್ರಾ ಒಂದೇ ನದಿ, ಹರಿದ್ರಾ ಇನ್ನೊಂದು ನದಿ. ಅವೆರಡೂ ಕೂಡಿದ್ದಕ್ಕೆ ಇದಕ್ಕೆ ಕೂಡಲೂರು ಅಂತಕ್ಕಂಥ ಒಂದು ಹೆಸರು ಬಂತು. ಆ ಎರಡೂ ನದಿ ಕೂಡಿರ್ತಕ್ಕಂಥ ಜಾಗ ಏನಿದೆಯಲ್ಲ, ಅಲ್ಲಿ ಒಂದು ನಮಗೆ ಕೂಡಲ ಸಂಗಮೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನವನ್ನು ನಾವು ಕಾಣ್ಬೋದು. ನಂತರ ಇದು ಮುಂದೆ ಹರಿದುಕೊಂಡು ಬಂದು ಹೊಸಪೇಟೆ ಕಡೆ ಹೋಗ್ತಕ್ಕಂಥ ಒಂದು ನದಿ ಇದು. ಆ ಕೂಡಲೂರಿನ ನಂತರ ಇದಕ್ಕೆ ಶಂಕರನಾರಾಯಣಪುರ ಅಂತಲೂ ಕೂಡ ಸಾಕಷ್ಟು ಒಂದು ಶಾಸನಗಳಲ್ಲಿ ಕರೆದಿದ್ದಾರೆ. ಹರೀಶಪುರ ಅಂತಕ್ಕಂಥ ಹೆಸರು ಕೂಡ ಇಲ್ಲಿತ್ತು. ನಂತರ ಹರಿಹರ ಅಂತಕ್ಕಂಥ ಒಂದು ಹೆಸರು ಬರುತ್ತೆ. ಈ ಹರಿಹರದ ಒಂದು ವೈಶಿಷ್ಟ್ಯ ಏನಂದರೆ, ಇಲ್ಲಿ ಪುರಾತನವಾಗಿರತಕ್ಕಂತಹ ಒಂದು ಹರಿಹರೇಶ್ವರ ದೇವಸ್ಥಾನ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಆ ಹರಿಹರೇಶ್ವರ ದೇವಸ್ಥಾನದಿಂದಲೇ ಇದಕ್ಕೆ ಹರಿಹರ ಅಂತಕ್ಕಂಥ ಹೆಸರು ಬಂದಿದೆ. ಈ ಹರಿಹರ ಅಂತಕ್ಕಂಥದ್ದು ಏನಪ್ಪ ಅಂತಂತಂದರೆ, ವಿಶೇಷವಾಗಿರತಕ್ಕಂಥ ಒಂದು ಪದ ಬಳಕೆ. ಪೂರ್ವಾರ್ಧ ಪದ ಹರಿ, ಉತ್ತರಾರ್ಧ ಹರ. ಅಂದರೆ ಇಲ್ಲಿ ಈ ದೇವಸ್ಥಾನ ಇರೋದರಿಂದ ಈ ಹೆಸರು ಬಂದಿದೆ. ವಿಶೇಷ ಏನಪ್ಪ ಅಂತಂದರೆ, ಒಂದೇ ದೇವರ ಮೂರ್ತಿಯಲ್ಲಿ ಹರನ ಭಾಗ ಮತ್ತು ಹರಿಯ ಭಾಗವನ್ನು ನಾವಿಲ್ಲಿ ಗಮನಿಸಬಹುದು. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಏನು ಈ ಮೂರ್ತಿ ಹೀಗೇಕಾಯಿತು ಅಂತಂದರೆ, ಬಹುಶಃ ನಮ್ಮ ಕರ್ನಾಟಕದಲ್ಲಿ ಚತುಸ್ಸಮಯಗಳು ಆವತ್ತಿನ ಕಾಲದಲ್ಲಿ ತುಂಬ ಪ್ರಚಾರ ಇದ್ದು. ಏನು ಚತುಸ್ಸಮಯ ಅಂತಂದರೆ, ಸಮಯ ಅಂದರೆ ಧರ್ಮ,
ಚತುಸ್ಸಮಯ ಅಂತಂದರೆ 4 ಧರ್ಮಗಳು, ಶೈವ, ವೈಷ್ಣವ, ಬೌದ್ಧ ಮತ್ತು ಜೈನ ಇಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಮತಗಳು. ಅದರಲ್ಲಿ ಬೌದ್ಧ ಅಷ್ಟಾಗಿ ಪ್ರಸಿದ್ಧ ಅಲ್ಲದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಇಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಮತ ಇತ್ತು. ಇನ್ನು 3 ಏನು ಈ ಧರ್ಮಗಳಿದ್ವಲ್ಲ, ಇವು ಹೆಚ್ಚು ಪ್ರಚಾರ ಮತ್ತು ಪ್ರಸರಣದಲ್ಲಿ ಇದ್ದಿದ್ದನ್ನು ನಾವು ಕಾಣ್ತೇವೆ. ಪುರಾಣಗಳ ಪ್ರಕಾರ ಗುಹ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಹರಿ ಮತ್ತು ಹರ ಇಬ್ಬರು ಕೂಡಿಕೊಂಡು ಏಕ ಆಗಿ ಹರಿಹರೇಶ್ವರನಾಗಿ ಗುಹನನ್ನು ಸಂಹಾರ ಮಾಡಿದರು ಅಂತೇಳ್ಬಿಟ್ಟು ಪುರಾಣ, ಅದರಲ್ಲೂ ಕಾಶಿಖಂಡದಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಆದ್ದರಿಂದ ಹರಿಹರ ಅನ್ನೋ ಹೆಸರು ಬಂತು. ಮತ್ತು ಹರಿಹರರು ಅವರಿಬ್ಬರೂ ಕೂಡಿ ಹರಿಹರೇಶ್ವರ ಆದರು ಅಂತಕ್ಕಂಥ ಒಂದು ಪುರಾಣದಲ್ಲಿ ಬರುತ್ತೆ. ಇದರ ಆಚೆಗೆ ಇಲ್ಲೇ ಇರತಕ್ಕಂಥ ಶಾಸನಗಳು ಏನು ಹೇಳ್ತದೆ ಅಂತಂದರೆ, ಒಂದು ಶ್ಲೋಕ ಬರೆಯುತ್ತೆ, ಹರನಿಂದ ಬಿಟ್ಟು ದೈವ ಧರಣಿ ತಳದಲ್ಲಿ ಇಲ್ಲ ಎಂದು ಪೇಳುವರ್ ಕೆಲಂಬರ್, ಹರಿಯಿಂದ ಬಿಟ್ಟು ದೈವ ಧರಣಿ ತಳದಲ್ಲಿ ಇಲ್ಲ ಎಂದು ಪೇಳುವರ್ ಕೆಲಂಬರ್, ನರರ ಈ ಸಂದೇಹಮಂ ಪಿಂಗಿಸಲು ಸಂದೇಹಮಂ ಪಿಂಗಿಸಲು ಶೋಭಾಕರಮಪ್ಪ ಕೂಡಲೂರಿನ ಅತಿಶಯದಿಂದ ಶೋಭಾಕರಮಪ್ಪ ಕೂಡಲೂರಿನಲ್ಲಿ ಅಂತಂತ ಒಂದು ಒಟ್ಟು ಸಾರದ ಒಂದು ಶಾಸನ, ಒಂದು ವೃತ್ತ ಶಾಸನದಲ್ಲಿ ಬರುತ್ತೆ. ಇದರ ಅರ್ಥ ಇಷ್ಟೇ, ಹರನನ್ನು ಬಿಟ್ಟು ಬೇರೆ ದೇವರು ಈ ಧರಣಿ ತಳದಲ್ಲಿ ಇಲ್ಲ ಅಂತ ಕೆಲವರು ಹೇಳಿದರೆ, ಹರಿಯನ್ನು ಬಿಟ್ಟು ದೈವ ಬೇರೆ ಇಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ಮನುಷ್ಯರ ಈ ಸಂದೇಹವನ್ನು ನಿವಾರಿಸಲಿಕ್ಕೋಸ್ಕರನೇ ಹರಿ ಮತ್ತು ಹರರು ಏಕವಾಗಿ ಹರಿಹರೇಶ್ವರನ ರೂಪವನ್ನು ತಾಳಿ ಈ ಕೂಡಲೂರಿನಲ್ಲಿ ಶೋಭೆಯನ್ನು ಉಂಟು ಮಾಡಿದರು ಅನ್ನೋದನ್ನು ಸಾರ್ತದೆ. ಅರ್ಥಾತ್ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರತಕ್ಕಂಥದ್ದು ಸಹಜ. ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಎರಡೂ ಮತಗಳು ಭಿನ್ನ ಭಿನ್ನ ಅಲ್ಲ, ಅವು ಒಂದೇ ಕವಲಿನ 2 ರೂಪಗಳು. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಇರೋಣ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಬಹುಶಃ ಕವಿ ಆ ಸಾಲುಗಳನ್ನು ತಂದಿರಲಿಕ್ಕೆ ಸಾಧ್ಯವಿದೆ. ಮತ್ತೇನಪ್ಪ ಅಂತಂತಂದ್ರೆ, ಒಂದು ದೇವರೇ ಬಂದ್ಬಿಟ್ಟು ಇಲ್ಲಿ ನೆಲೆಸಿದ ಅನ್ನೋ ಒಂದು ವಾಕ್ಯದಿಂದ ಬಹುಶಃ ಈ ಧಾರ್ಮಿಕ ಕಲಹಗಳಿಗೆ ಎಡೆ ಮಾಡಿಕೊಡದೆ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಇರೋಣ ಅನ್ನೋ ಒಂದು ದೃಷ್ಟಿಯಿಂದ ಈ ಹರಿಹರೇಶ್ವರ ಈ ಥರದ ಶೈಲಿಯ ಮೂರ್ತಿಯನ್ನು ನಾವು ಇಲ್ಲಿ ಆಗಿದ್ದನ್ನು ಗಮನಿಸ್ಬೋದು. ನೀವು ಒಳಗಡೆ ಹೋದಾಗ ಇಲ್ಲಿ ಆಳೆತ್ತರದ ಒಂದು ಏಕಶಿಲಾ ವಿಗ್ರಹವನ್ನು ನಾವು ಕಾಣ್ಬೋದು. ಅರ್ಧ ಭಾಗ ನಮ್ಮ ಎಡಗಡೆ ಶಿವನ ಒಂದು ಭಾಗವು, ಬಲಗಡೆ ವಿಷ್ಣುವಿನ ಭಾಗವನ್ನು ನಾವು ಕಾಣ್ಬೋದು. ಇಲ್ಲಿ ಶಿವನ ಭಾಗದಲ್ಲಿ ಏನು ಜಟೆ, ಚಂದ್ರನನ್ನು ಮತ್ತು ಕೈಯಲ್ಲಿ ತ್ರಿಶೂಲವನ್ನು ಕಂಡ್ರೆ, ವಿಷ್ಣುವಿನ ಭಾಗದಲ್ಲಿ ನಾವು ಶಂಖ ಮತ್ತು ಕಿರೀಟ ಭಾಗಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ. ಬಹಳ ಸುಂದರವಾಗಿರತಕ್ಕಂಥ ಮೂರ್ತಿ. ಈ ದೇವಸ್ಥಾನದ ಮೇಲೆ ಸಾಕಷ್ಟು ಬೇರೆ ಬೇರೆ ಆಕ್ರಮಣಕಾರರಿಂದ ದಾಳಿಗಳು ಕೂಡ ಆಗಿದ್ದಾವೆ. ಆದರೂ ಕೂಡ ಈ ಹರಿಹರೇಶ್ವರ ದೇವಸ್ಥಾನ ತನ್ನ ಸೌಂದರ್ಯವನ್ನು ಧಕ್ಕೆಗೊಳಿಸಿಕೊಳ್ಳದೆ, ಸ್ವಲ್ಪ ಭಿನ್ನವಾದರೂ ಕೂಡ ಮೂಲ ಸೌಂದರ್ಯಕ್ಕೆ ಚ್ಯುತಿ ಬರದೆ ಇವತ್ತೂ ಕೂಡ ನಮ್ಮೊಡನೆ ಈ ಹರಿಹರೇಶ್ವರ ದೇವಸ್ಥಾನ ಇದೆ. ಅದೇ ಈ ಒಂದು ಹರಿಹರದ ಒಂದು ಹೆಮ್ಮೆ ಅಂತೂ ಕೂಡ ನಾವು ಹೇಳಬಹುದಾಗಿದೆ. ಇಲ್ಲಿ ನೀವು ಗಮನಿಸ್ಬೋದು, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಈ ಎಲ್ಲ ಶಾಸನಗಳನ್ನು ಒಂದು ಕಡೆ ಓರಣವಾಗಿ ನಿಲ್ಲಿಸಿಬಿಟ್ಟು ಅದಕ್ಕೆ ಮೇಲು ಹೊದಿಕೆಯನ್ನು ಹಾಕಿಬಿಟ್ಟು ಬಹಳಷ್ಟು ಸುಂದರಗೊಳಿಸಿದ್ದಾರೆ. ಬಹುಶಃ ಕರ್ನಾಟಕದಾದ್ಯಂತ ಇದೇ ಥರ ಆಗಬೇಕನ್ನೋದು ನಮ್ಮದು ಆಶಯ, ಅದು ಇಲಾಖೆಯ ಆಶಯವೂ ಕೂಡ ಹೌದು. ಇಲ್ಲಿ ಈ ದೇವಸ್ಥಾನದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಸನಗಳನ್ನು ನಾವು ಕಾಣಬಹುದು. ದೊಡ್ಡ ಶಿಲಾಶಾಸನಗಳನ್ನು ನಾವು ಕಾಣಬಹುದು, ಮತ್ತು ಕಂಬ ಶಾಸನಗಳನ್ನು ಕಾಣಬಹುದು, ದೀಪಮಾಲೆಯ ಕಂಬ ಶಾಸನಗಳನ್ನು ಕಾಣಬಹುದು. ಇಲ್ಲಿ ನಮಗೆ ದೇವನಾಗರಿ ಮತ್ತು ಕನ್ನಡದ ಒಂದು ಶಾಸನಗಳನ್ನು ಬಹುಮುಖ್ಯವಾಗಿ ನಾವು ಕಾಣಬಹುದು. ಕನ್ನಡ ಶಾಸನಗಳಿಗೆ ಇಲ್ಲಿ ಅಗ್ರಗಣ್ಯ. ಚಾಲುಕ್ಯರ ಶಾಸನ, ಹೊಯ್ಸಳರ ಶಾಸನ, ವಿಜಯನಗರ ಅರಸರ ಶಾಸನ, ಆಮೇಲೆ ಕದಂಬ ಕುಲದ ಶಾಸನ, ಸೆವಣರ ಶಾಸನಗಳು, ಕಲುಚೂರಿ ಶಾಸನಗಳು ಎಲ್ಲ ಇಲ್ಲಿರೋದನ್ನು ನಾವು ಕಾಣಬಹುದು. ಈ ಕೆಲವೊಂದು ಶಾಸನ ಶಿಲ್ಪಗಳಲ್ಲೂ ಕೂಡ ಹರಿ ಮತ್ತು ಹರರ ಭಿನ್ನತೆಯನ್ನು ಕೂಡ ನಾವು ಇಲ್ಲಿ ಬಹಳ ಚೆನ್ನಾಗಿ ಇಲ್ಲಿ ತೋರಿಸಿರೋದನ್ನು ನಾವು ಕಾಣಬಹುದು. ಉದಾಹರಣೆಗೆ ಇಲ್ಲೊಂದು ಶಾಸನದಲ್ಲಿ, ಈ ಶಾಸನ ಶಿಲ್ಪದಲ್ಲಿ ನಾವು ಗಮನಿಸ್ಬೋದು, ಏನಪ್ಪ ಅಂತಂದ್ರೆ ಮಧ್ಯಕ್ಕೆ ಶಿವಲಿಂಗ ಇದೆ. ಶಿವಲಿಂಗದ ಏನು ಬಲಭಾಗಕ್ಕೆ ನಂದಿ, ಶಿವನ ವಾಹನ ನಂದಿ,
ಮೇಲೆ ಆಕಳ ಇರತಕ್ಕಂಥದ್ದನ್ನು ನೋಡ್ಬೋದು. ಶಾಸನದ ಎಡಭಾಗಕ್ಕೆ ಗರುಡ ಹಾಗೂ ವಾಮನ ಒಂದು ಮೂರ್ತಿಯನ್ನು ಗಮನಿಸ್ಬೋದು. ಇನ್ನೂ ಸ್ಪಷ್ಟವಾಗಿ ನಾವು ನೋಡೋದಾದರೆ ಇಲ್ಲಿ ಒಂದು ವಿಜಯನಗರದ ಒಂದು ಶಾಸನದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಅಡಿಯಿಂದ ಮುಡಿಯವರೆಗೂ ಒಂದು ವಿಗ್ರಹವನ್ನು ಇಲ್ಲಿ ಕೆತ್ತಿದ್ದಾರೆ. ಇದು ಹರಿಹರೇಶ್ವರ. ಇಲ್ಲಿ ಗಮನಿಸಿ, ಎಡಭಾಗಕ್ಕೆ ಅಂದರೆ ನಾವು ಹೀಗೆ ನಿಂತುಕೊಂಡಾಗ ನಮ್ಮ ಬಲಭಾಗಕ್ಕೆ, ನಾವು ಎದುರು ನಿಂತುಕೊಂಡಾಗ ನಮ್ಮ ಎಡಭಾಗಕ್ಕೆ ಇಲ್ಲಿ ಶಿವನ ವಾಹನ ನಂದಿ ಇರತಕ್ಕಂಥದ್ದನ್ನು ನೋಡ್ಬೋದು. ಈ ಕಡೆ ವಿಷ್ಣುವಿನ ವಾಹನ ಗರುಡ ಇರತಕ್ಕಂಥದ್ದನ್ನು ಗಮನಿಸಬಹುದು. ಇನ್ನು ದೇಹದಲ್ಲಿ ನೋಡಿಬಿಟ್ರೆ ಕೈಯಲ್ಲಿ ಇದು ಚತುರ್ಭುಜವಾಗಿರ್ತಕ್ಕಂಥ ಹರಿಹರೇಶ್ವರ. ಇಲ್ಲಿ ಕೈ ಗಮನಿಸಿದರೆ ಶಿವನ ಭಾಗದಲ್ಲಿ ಒಂದು ಕೈಯಲ್ಲಿ ತ್ರಿಶೂಲ ಇದೆ, ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ ಇದೆ. ಮತ್ತು ವಿಷ್ಣುವಿನ ಭಾಗದಲ್ಲಿ ಇಲ್ಲಿ ಚಕ್ರ ಇರತಕ್ಕಂಥದ್ದು, ಇನ್ನೊಂದು ಬಹುಶಃ ಇದು ಶಂಖದ ರೀತಿ ಇದೆ, ಶಂಖ ಇರಬಹುದು. ಮತ್ತು ಸೂರ್ಯಚಂದ್ರನನ್ನು ಇಲ್ಲಿ ಚಿತ್ರಿಸಲಾಗಿದೆ. ಹಾಗೆ ಇಲ್ಲಿ ಬಹುತೇಕ ಶಾಸನಗಳಲ್ಲಿ ಇದೇ ಥರದ ಒಂದು ಶೈವ ಮತ್ತು ವೈಷ್ಣವ ಅಂದರೆ ವಿಷ್ಣು ಮತ್ತು ಶಿವನನ್ನು ಸಮೀಕರಣಗೊಳಿಸಿ ಮಾಡಿರ್ತಕ್ಕಂಥ ಒಂದು ಶಾಸನವನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲೂ ಕೂಡ ಅಷ್ಟೇ, ಮಧ್ಯದ ಶಿವಲಿಂಗ, ಈ ಕಡೆ ನಂದಿ, ಈ ಕಡೆ ಗರುಡದ ಶಿಲ್ಪವನ್ನು ಕಾಣ್ಬೋದು. ಹಾಗೆ ಇಲ್ಲಿ ಎಲ್ಲ ಶಾಸನಗಳಲ್ಲೂ ಈ ಒಂದು ಕ್ರಮವನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಹೊಯ್ಸಳರ ಶಾಸನ, ಅಕ್ಷರಗಳು ನೋಡಿಬಿಟ್ರೆ ಒಂಥರ ಏನೋ ಖುಷಿಯಾಗುತ್ತೆ ಈ ಅಕ್ಷರಗಳನ್ನು ನೋಡಿದಾಗ. ನಾವು ಇವತ್ತು ಎಲ್ಲ ಮಾಧ್ಯಮ ಇದ್ದರೂ ಕೂಡ ಬರೀಲಿಕ್ಕೆ ತುಂಬ ಕಷ್ಟ, ಆದರೆ ಈ ಕಲ್ಲಿನ ಒಂದು ಮಾಧ್ಯಮದಲ್ಲಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂತಂದ್ರೆ ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಯಾವುದು ಟೆಕ್ನಾಲಜಿ ಇರದೇ ಇರತಕ್ಕಂಥ ಕಾಲದಲ್ಲಿ ಈ ಒಂದು ಸುಂದರವಾದ ಶಾಸನಗಳನ್ನು ಇರೋದನ್ನು ನಾವು ನೋಡಬಹುದು. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ